ಹಲೋ ಫ್ರೆಂಡ್ಸ್, ಎಲ್ರಿಗೂ ಕರಿಚಟ್ಟಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಂದು ಅದ್ಭುತವಾದ ಒಂದು ಸ್ವೀಟನ್ನು ಮಾಡುವ. ಇದು ಪಡ್ಡು ಮಾಡುವ ರೀತಿಯಲ್ಲೇ ಮಾಡುವಂಥದ್ದು. ನೋಡಿದರೆ ಪಡ್ಡು ಥರನೇ ಇದೆ. ಯಾವ ಥರ ಮಾಡೋದು ಅಂತ ನೋಡುವ. ಮೊದಲಿಗೆ ಒಂದು ಜಾರ್ನಲ್ಲಿ ಸ್ವಲ್ಪ 1 ಕಪ್ನಷ್ಟು ರವೆ ತೊಗೊಂಡಿದ್ದೀವಿ. ಇನ್ನು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಬೇಕು. ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಹಿಮಾಲಯನ್ ಸಾಲ್ಟ್ ಹಾಕ್ತಾಯಿದ್ದೀನಿ. ನಾರ್ಮಲ್ ಉಪ್ಪು ಆದರೂ ಓಕೆ, ನೋ ಪ್ರಾಬ್ಲಮ್. ಸೊ ಇದನ್ನು ನಾವು ಒಂದು ಚೆನ್ನಾಗಿ ಸ್ವಲ್ಪ ಗ್ರೈಂಡ್ ಮಾಡಿ ತೆಗೆಯೋಣ. ಇನ್ನು ಇದಕ್ಕೆ ಕುದಿಸಿ ಆರಿಸಿದ ನೀರನ್ನು ಹಾಲನ್ನು ಆ್ಯಡ್ ಮಾಡಬೇಕು. ಜೊತೆಗೆ ಸ್ವಲ್ಪ ಬೇಕಿಂಗ್ ಸೋಡಾ ಇದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಹಿಟ್ಟು ಕಲಿಸ್ಕೋಬೇಕು. ಚೆನ್ನಾಗಿ ನಾವು ದೋಸೆ ಹಿಟ್ಟು ಹೆಂಗೆ ಕಲಿಸ್ತೀವಿ, ಇಲ್ಲಾಂದರೆ ಪಡ್ಡುಗೆ ಯಾವ ಥರ ಒಂದು ತಿಕ್ನೆಸ್ಸಲ್ಲಿ ಇರುತ್ತೆ, ಆ ಒಂದು ತಿಕ್ನೆಸ್ ಬರುವಷ್ಟರ ತನಕ ನಾವು ಈ ಥರನ ಮಿಕ್ಸ್ ಮಾಡ್ಕೋಬೇಕು. ತಿಕ್ನೆಸ್ ಜಾಸ್ತಿ ಇದ್ದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು. ಆ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರಲಿಕ್ಕೋಸ್ಕರ ಅದನ್ನು ನೀರನ್ನು ಆ್ಯಡ್ ಮಾಡ್ಬೋದು, ಇಲ್ಲ ಹಾಲನ್ನು ಬ್ಯಾಲೆನ್ಸ್ ಮಾಡ್ಕೋಬೋದು. ಈ ಒಂದು ಥಿಕ್ನೆಸ್ ಬೇಕು ನಮಗೆ. ಇನ್ನು ಒಂದು ಒಲೆಯಲ್ಲಿ ಒಂದು ಪಾತ್ರೆ ತವಾಯನ್ನು ಇಟ್ಕೊಟ್ಟು ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡಬೇಕು. ಇದಕ್ಕೆ ಇದು ಪುಡಿ ಮಾಡಿದ ಬೆಲ್ಲ. ಸ್ವೀಟ್ ಎಷ್ಟು ಬೇಕು ಅದರ ಪ್ರಮಾಣದಲ್ಲಿ ನಾವು ಬೆಲ್ಲವನ್ನು ಆ್ಯಡ್ ಮಾಡಬೇಕು. ಇದಕ್ಕೆ ನಾವಿನ್ನು ತುರಿದ ತೆಂಗಿನಕಾಯಿಯನ್ನು ಹಾಕಬೇಕು. ತುರಿದ ತೆಂಗಿನಕಾಯಿ ಜೊತೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲೈಟ್ ಬಿಸಿ ಕೊಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡನ್ನು. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮನೇಲಿ ಮಾಡಿ ನೋಡಿ. ತುಂಬ ಈಸಿಯಾಗಿ ಮಾಡುವಂಥದ್ದು, ತುಂಬ ಇಂಗ್ರೀಡಿಯೆಂಟ್ಸ್ ಏನಿಲ್ಲ. ಯಾರಾದರೂ ಬಂದರೆ ಅಥವಾ ನಾವು ಸಂಜೆ ಎಲ್ಲ ತಿನ್ನೋದಕ್ಕೆ ಅಂತ ಈಸಿಯಾಗಿ ಟಕ್ ಅಂತ ಮಾಡ್ಕೋಬೋದು. ಇದೊಂದು ಅರ್ಧ ಗಂಟೆಯಲ್ಲಿ ಐಟಮ್ ರೆಡಿ ಆಗುತ್ತೆ. ನಾನು ಸ್ವಲ್ಪ ಏಲಕ್ಕಿಯನ್ನು ಆ್ಯಡ್ ಮಾಡ್ತಾಯಿದ್ದೆ. ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆಮೇಲೆ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಬೇಕು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಣ್ಣ ಸಣ್ಣ ಬಾಲ್ ಉಂಡೆಗಳ ರೀತಿಯಲ್ಲಿ ಮಾಡಿ ಇಟ್ಕೋಬೇಕು ಸಪ್ರೇಟಾಗಿ, ಈ ಥರ ಸಣ್ಣ ಸಣ್ಣದು. ಇನ್ನು ನಾವು ಪಡ್ಡು ಮಾಡುವಂಥ ಈ ಪಾತ್ರೆ ಏನಿದೆ ಇದನ್ನು ನಾವು ಒಲೆ ಮೇಲೆ ಇಟ್ಟು ಬಿಸಿ ಮಾಡಬೇಕು. ಈ ತವಾದಲ್ಲಿ ನಾವು ಸ್ವೀಟನ್ನು ಮಾಡುವಂಥದ್ದು. ಇದಕ್ಕೆ ಆಯಿಲ್ ಹಚ್ಚಬೇಕು. ಚೆನ್ನಾಗಿ ಆಯಿಲ್ ಹಚ್ಬಿಟ್ಟು ಒಂದು ಅರ್ಧ ಸ್ಪೂನ್ನಷ್ಟು ಏನು ಬ್ಯಾಟರ್ ರೆಡಿ ಮಾಡಿದ್ದೀವಿ ಅದನ್ನು ಹಾಕ್ತಾ ಬರಬೇಕು. ಇನ್ನು ಇದಕ್ಕೆ ನಾವೇನು ಸಣ್ಣ ಸಣ್ಣ ಉಂಡೆ ಮಾಡಿಟ್ಟಿದ್ದೀವಿ ಸ್ವೀಟ್ನ, ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಬೆಲ್ಲ ಮತ್ತು ತುರಿದ ತೆಂಗಿನಕಾಯಿ ಮಿಶ್ರಣ ಅದನ್ನು ಆ್ಯಡ್ ಮಾಡಿ ಆಮೇಲೆ ಅರ್ಧ ಮತ್ತೆ ಬ್ಯಾಟರನ್ನು ಆ್ಯಡ್ ಮಾಡಬೇಕು ಇದರ ಮೇಲೆ. ಈ ಥರ ಕವರ್ ಮಾಡ್ತಾ ಹೋಗಬೇಕು. ಇಷ್ಟೇ ನೋಡಿ. ಮಿಕ್ಕಿದನ್ನೆಲ್ಲ ನಾವು ಈ ಥರ ರೆಡಿ ಮಾಡ್ಕೋಬೇಕು. ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು, ಅದ್ಭುತ ಟೇಸ್ಟ್ ಆಗಿದೆ ಗೆಳೆಯರೆ. ನೀವು ಮಾಡಿ ನೋಡಿ. ಸಿಂಪಲ್ಲಾಗಿ ಮಾಡುವಂಥದ್ದು, ಒಳ್ಳೆ ರುಚಿ ಇದೆ ಮಾತ್ರ. ಚೆನ್ನಾಗಿ ಬಂದಿದೆ. ಇದನ್ನು ಇನ್ನು ಒಂದು ತಳಭಾಗ ಬೆಂದಾಗಿದೆ. ಇನ್ನು ಇದನ್ನು ಸ್ವಲ್ಪ ಈ ಥರ ಒಂದು ಸ್ಪೂನನ್ನು ತಗೊಂಡು ಈ ಥರ ಎಬ್ಬಿಸಿ ಅದನ್ನು ಉಲ್ಟ ಹಾಕಬೇಕು. ಉಲ್ಟ ಹಾಕಿ ಒಂದು ನಿಮಿಷ ಇಟ್ಟು ನಾವು ಚೆನ್ನಾಗಿ ಬೇಯಿಸಿದರೆ ಆಯಿತು.
ನೋಡಿ ಇಷ್ಟೇ. ಇನ್ನೊಂದು ನಿಮಿಷ ಇಟ್ಟು ಬೇಯಿಸಿದರೆ ನಮ್ಮ ಸ್ವೀಟು ರೆಡಿ ಆಗುತ್ತೆ. ತುಂಬ ಸಿಂಪಲಾಗಿ ಮಾಡಿದಂಥದ್ದು, ರವೆನಲ್ಲಿ ಅದ್ಭುತವಾಗಿ ಬರುತ್ತೆ ಇದು. ಎಲ್ರಿಗೂ ಇಷ್ಟ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಇದು ಬ್ಯಾಟರ್ ರೆಡಿ ಮಾಡಿಬಿಟ್ಟು ಒಂದು 15ರಿಂದ 20 ನಿಮಿಷ ಇಟ್ಟು ಬಿಟ್ಟು ಮತ್ತೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಇದು ಆಲ್ಮೋಸ್ಟ್ ಬೆಂದಿದೆ. ಇನ್ನು ಇದನ್ನು ತೆಗಿಬೇಕು. ಅದ್ಭುತವಾಗಿದೆ ಗೆಳೆಯರೆ, ನೀವು ಇದನ್ನು ಟ್ರೈ ಮಾಡಿ. ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯನೆಲ್ಲ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಗೆಳೆಯರೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬೈ ಬಾಯ್.